ಗೀತೆ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ ಶ್ಲೋಕ 13 ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ. ಚಾತುರ್ವರ್ಣ್ಯಂ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ 4 ವರ್ಣಗಳ ಸಮೂಹವು ಗುಣಕರ್ಮ ವಿಭಾಗಶಃ ಗುಣ ಮತ್ತು ಕರ್ಮಗಳ ವಿಭಾಗಪೂರ್ವಕವಾಗಿ ಮಯ ನನ್ನ ಮೂಲಕ ಸೃಷ್ಟಂ ರಚಿಸಲ್ಪಟ್ಟಿದೆ. ತಸ್ಯ ಆ ಕರ್ತಾರಂ ಕರ್ತೃವಾಗಿದ್ದರು, ಅಪಿ ಕೂಡ ಮಾಂ ನನ್ನನ್ನು ಅವ್ಯಯಂ ಅವಿನಾಶಿಯಾದ ಪರಮೇಶ್ವರನನ್ನು ಅಕರ್ತಾರಂ ಅಕರ್ತಾನೆಂದೇ ವಿದ್ದಿ ತಿಳಿ. ಈ ಶ್ಲೋಕದ ಅರ್ಥ ಹೀಗಿದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಈ 4 ವರ್ಣಗಳ ಸಮೂಹವು ಗುಣ ಮತ್ತು ಕರ್ಮಗಳ ವಿಭಾಗಪೂರ್ವಕವಾಗಿ ನನ್ನ ಮೂಲಕ ರಚಿಸಲ್ಪಟ್ಟಿದೆ. ಈ ಪ್ರಕಾರವಾಗಿ ಆ ಸೃಷ್ಟಿ ರಚನಾದಿ ಕರ್ಮದ ಕರ್ತೃವಾಗಿದ್ದರೂ ಕೂಡ ನನ್ನನ್ನು ಅವಿನಾಶಿಯಾದ ಪರಮೇಶ್ವರನನ್ನು ಅಕರ್ತನೆಂದೇ ತಿಳಿ. ಈ ಶ್ಲೋಕದ ವಿವರಣೆ ಹೀಗಿದೆ. ಇತ್ತೀಚಿನ ದಿನಗಳಲ್ಲಿ ಜಾತಿ ಪದ್ಧತಿಯನ್ನು ಟೀಕಿಸುವ ಜನರಿಂದ ಈ ಶ್ಲೋಕವು ತಪ್ಪಾಗಿ ಬಳಸಲ್ಪಡುತ್ತದೆ. ವರ್ಣ ಎಂಬ ಶಬ್ದವನ್ನು ಇಲ್ಲಿ ಅರ್ಥವತ್ತಾಗಿ ಬಳಸಲಾಗಿದೆ. ವರ್ಣ ಎಂದರೆ ಬಣ್ಣ ಎಂದರ್ಥ. ಶಾಸ್ತ್ರದಲ್ಲಿ ತ್ರಿಗುಣಗಳಿಗೆ ಕೆಲವು ನಿರ್ದಿಷ್ಟ ಬಣ್ಣಗಳನ್ನು ಸೂಚಿಸಿದ್ದಾರೆ. ಸತ್ವವು ಬಿಳಿಯ ಬಣ್ಣವನ್ನು, ರಜಸ್ಸು ಕೆಂಪು ಬಣ್ಣವನ್ನು, ತಮಸ್ಸು ಕಪ್ಪು ಬಣ್ಣವನ್ನು ಸೂಚಿಸುತ್ತದೆ. ವ್ಯಕ್ತಿಯು ಹೇಗೆ ಆಲೋಚನೆ ಮಾಡುತ್ತಾನೋ ಅದರಂತೆಯೇ ಆಗುತ್ತಾನೆ. ಬಾಹ್ಯವಾಗಿ ಎಲ್ಲರೂ ಒಂದೇ ರೀತಿ ಕಂಡುಬಂದರೂ ವ್ಯಕ್ತಿಯ ಗುಣಗಳಿಗನುಸಾರವಾಗಿ ಆಲೋಚನೆಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತವೆ. ಈ ರೀತಿಯ ಮಾನಸಿಕ ವಿಭಿನ್ನತೆಗನುಸಾರವಾಗಿ ಇಡೀ ಮನುಕುಲವನ್ನು ಆಧ್ಯಾತ್ಮಿಕ ಅಧ್ಯಯನದ ಸಲುವಾಗಿ 4 ವರ್ಣಗಳಾಗಿ ವಿಂಗಡಿಸಿದ್ದಾರೆ. ಮುಖ್ಯ ಪಟ್ಟಣಗಳಲ್ಲಿ ಜನರನ್ನು ಅವರವರ ಉದ್ದಿಮೆಗನುಗುಣವಾಗಿ ವೈದ್ಯರೆಂದು, ವಕೀಲರೆಂದು, ಪ್ರಾಧ್ಯಾಪಕರೆಂದು, ವ್ಯಾಪಾರಸ್ಥರೆಂದು, ರಾಜಕಾರಣಿಗಳೆಂದು, ಟಾಂಗಾ ನಡೆಸುವರೆಂದು ಇತ್ಯಾದಿಯಾಗಿ ನಾವು ವಿಂಗಡಿಸುತ್ತೇವೆ. ಅದರಂತೆಯೇ ಜನರ ಮಾನಸಿಕ ಗುಣಗಳಿಗೆ ಹಾಗೂ ಕರ್ಮಗಳಿಗನುಸಾರವಾಗಿ 4 ಜಾತಿಗಳನ್ನು ಪೂರ್ವದಲ್ಲಿ ರೂಪಿಸಲಾಯಿತು. ಸಮಾಜದ ದೃಷ್ಟಿಯಿಂದ ವೈದ್ಯ, ಟಾಂಗಾ ನಡೆಸುವವನು, ವಕೀಲ ಹಾಗೂ ತಂತ್ರಜ್ಞ ಇವರೆಲ್ಲರೂ ಒಂದೇ. ಸಮಾಜದ ಆರೋಗ್ಯದ ಬದುಕಿಗೆ ಎಲ್ಲ ಜಾತಿಗಳು ಒಂದಕ್ಕೊಂದು ಪೂರಕವಾಗಿದ್ದು ಒಂದರೊಡನೊಂದು ಪೈಪೋಟಿ ನಡೆಸದೆ ಸಮರಸದ ಘಟಕಗಳಾಗಿರಬೇಕು. ಕಾಲಾನಂತರ ನಮ್ಮ ದೇಶದಲ್ಲಿ ರಾಜಕೀಯ ವ್ಯಕ್ತಿಗಳಿಂದ ಜಾತೀಯತೆಯ ಸಿಡುಬು ರೋಗ ಆರಂಭವಾಯಿತು. ಇಂದಿಗೆ ಅದು ಬಹಳ ವಿಕಾರ ರೂಪ ತಾಳಿದೆ. ಸಾಧಾರಣ ವ್ಯಕ್ತಿಗಳ ಅಜ್ಞಾನವನ್ನು ಉಪಯೋಗಿಸಿಕೊಂಡು ಪಂಡಿತರು ತಮ್ಮ ಪಾಂಡಿತ್ಯ ಪ್ರದರ್ಶನ ನಡೆಸಲು ಇಂತಹ ಶ್ಲೋಕಗಳನ್ನು ಅಲ್ಲಿ ಇಲ್ಲಿ ಉದ್ಧರಿಸುತ್ತಾ ಮಾತನಾಡುವುದುಂಟು. ಹಿಂದೂ ಬ್ರಾಹ್ಮಣರು ಈ ಶ್ಲೋಕದ ಮೊದಲ ಕಾಲುಭಾಗವನ್ನು ಮಾತ್ರ ಉದ್ಧರಿಸಿ ನಾನು 4 ವರ್ಣಗಳನ್ನು ಸೃಷ್ಟಿಸಿದೆ ಎಂಬುದನ್ನು ತೋರಿಸುತ್ತಾ ಜಾತೀಯತೆಗೆ ಭಗವಂತನ ಅನುಮತಿ ಇದೆ ಎಂಬುದನ್ನು ಹೇಳಲು ಹೊರಟರು. ಹೀಗೆ ಮಾಡಿದವರೆಲ್ಲ ಹಿಂದೂ ಧರ್ಮಕ್ಕೆ ಅಕ್ಷಮ್ಯ ಅಪರಾಧವನ್ನು ಎಸಗಿದವರು. ಈ ಶ್ಲೋಕದಲ್ಲಿ ಒಂದೇ ಉಸಿರಿನಲ್ಲಿ ಹೇಳಿದಂತೆ ವ್ಯಾಸರು ಯಾವ ಆಧಾರದ ಮೇಲೆ ಈ ವಿಂಗಡೆಯನ್ನು ಮಾಡಲಾಗಿದೆ ಎಂಬುದನ್ನೂ ತಿಳಿಸಿದ್ದಾರೆ. ಮಾನಸಿಕ ಗುಣಮಟ್ಟ ಮತ್ತು ಜನರ ದೈಹಿಕ ಕ್ರಿಯೆ ಇವುಗಳನ್ನು ಆಧರಿಸಿಕೊಂಡು ಈ ವಿಂಗಡೆಯನ್ನು ಮಾಡಲಾಗಿದೆ ಎಂದು ಅವರು ಹೇಳುತ್ತಾರೆ. ವರ್ಣದ ಸಂಪೂರ್ಣ ನಿರೂಪಣೆಯು ನಮ್ಮ ಇಂದಿನ ತಪ್ಪಭಿಪ್ರಾಯವನ್ನು ಹೋಗಲಾಡಿಸುವುದಲ್ಲದೆ ಅದರ ನಿಜ ಸ್ವರೂಪವನ್ನು, ಅದರ ಸರಿಯಾದ ಅರ್ಥವನ್ನು ನಮಗೆ ಕೊಡುತ್ತದೆ. ಹುಟ್ಟಿನಿಂದ ಯಾರೂ ಬ್ರಾಹ್ಮಣನಾಗುವುದಿಲ್ಲ. ಸದ್ಭಾವನೆಗಳಿಂದ, ಉನ್ನತ ಆಲೋಚನೆಗಳಿಂದ ಮಾತ್ರ ಬ್ರಾಹ್ಮಣತ್ವವನ್ನು ಪಡೆಯಲು ಸಾಧ್ಯವಾಗುತ್ತದೆ. ನಮ್ಮ ದೈಹಿಕ ಗುರುತುಗಳಿಂದಾಗಲಿ ಇಲ್ಲವೇ ಬಾಹ್ಯ ಪ್ರಪಂಚದಲ್ಲಿ ಮಾಡುವ ದೈಹಿಕ ಕ್ರಿಯೆಗಳಿಂದಾಗಲಿ ಬ್ರಾಹ್ಮಣ ಎಂದು ಪರಿಗಣಿಸಲಾಗುವುದಿಲ್ಲ. ಯಾರ ಕರ್ಮಗಳು, ಆಲೋಚನೆಗಳು ಸಾತ್ವಿಕವಾಗಿರುತ್ತವೋ ಅಂತಹವರು ಬ್ರಾಹ್ಮಣರು. ಯಾವನು ಆಲೋಚನೆಗಳು, ಕರ್ಮಗಳು ರಜೋಗುಣ ಪ್ರಧಾನವಾಗಿರುತ್ತವೋ ಅವನು ಕ್ಷತ್ರಿಯನು. ಯಾರಲ್ಲಿ ರಜೋಗುಣವು ಪ್ರಧಾನವಾಗಿದ್ದು ಸತ್ವವೂ ಸ್ವಲ್ಪ ಇರುವುದು ಅವನು ವೈಶ್ಯನು.
ಯಾವನ ಆಲೋಚನೆಗಳು ತಮಪ್ರಧಾನವಾಗಿದ್ದು ಕೀಳ್ಮಟ್ಟದ ಬದುಕನ್ನು ನಡೆಸುತ್ತಾನೋ ಅವನು ಶೂದ್ರನು. ಗುಣ ಮತ್ತು ಕರ್ಮಗಳ ವ್ಯತ್ಯಾಸಗಳಿಗನುಗುಣವಾಗಿ ಎಂಬ ಹೇಳಿಕೆಯಲ್ಲಿ ಅಡಗಿರುವ ವೈಜ್ಞಾನಿಕ ಸತ್ಯವು ಈ ನಿರೂಪಣೆಯನ್ನು ಸರಿಯಾಗಿ ವಿವರಿಸುತ್ತದೆ. ಜೀವನು ಮಾಯೆಯ ತ್ರಿಗುಣಗಳಿಂದ ಹೇಗೆ ಬಂಧಿತನಾಗುತ್ತಾನೆ ಎಂಬುದನ್ನು ಈ ಹಿಂದೆಯೇ ನಾವು ನೋಡಿದ್ದೇವೆ. ಆ ಮೂರೂ ಗುಣಗಳು ಯಾವುದೆಂದರೆ ಸತ್ವ, ರಜ ಮತ್ತು ತಮಸ್ಸು. ಈ ಮೂರೂ ಗುಣಗಳ ಮೂಲಕ ಜೀವನು ಬಾಹ್ಯ ಪ್ರಪಂಚದಲ್ಲಿ ಪ್ರಕಟಗೊಳ್ಳುತ್ತಾನೆ. ಅವನವನ ಗುಣಗಳಿಗೆ ಸರಿಯಾಗಿ ಅವನವನ ಕರ್ಮಗಳಿಂದ ಅವನವನ ವರ್ಣವು ಬಂದಿದೆ. ಈ ಎಲ್ಲ ಕರ್ಮಗಳು ನಡೆಯುವುದು ಆತ್ಮನ ಸನ್ನಿಧಿಯಲ್ಲೇ. ಆತ್ಮ ಸ್ವರೂಪಿಯಾದ ಕೃಷ್ಣನು ಇದರ ಕರ್ತೃ ಎಂದು ಇಲ್ಲಿ ಹೇಳುತ್ತಾನೆ. ಹೇಗೆ ಸಾಗರವು ಎಲ್ಲ ದೊಡ್ಡ ಮತ್ತು ಚಿಕ್ಕ ಅಲೆಗಳಿಗೂ ನೊರೆಗಳಿಗೂ ಗುಳ್ಳೆಗಳಿಗೂ ತಾನೇ ಕರ್ತೃ ಎಂದು ಹೇಳಿಕೊಳ್ಳುತ್ತದೋ, ಹೇಗೆ ಚಿನ್ನವು ಪ್ರಪಂಚದಲ್ಲಿನ ಎಲ್ಲ ಚಿನ್ನದ ಆಭರಣಗಳ ಸೃಷ್ಟಿಕರ್ತ ತಾನು ಎಂದು ಹೇಳಿಕೊಳ್ಳುತ್ತದೆಯೋ, ಹಾಗೆಯೇ ಕೃಷ್ಣನು ತಾನು ಚತುರ್ವರ್ಣದ ಕರ್ತೃ ಎಂದು ಹೇಳಿಕೊಂಡಿದ್ದಾನೆ. ಆದರೆ ಅದೇ ಸಮಯದಲ್ಲಿ ತನ್ನ ಅವ್ಯಯ ಹಾಗೂ ಅಕ್ಷರ ಸ್ವರೂಪದಿಂದ ತಾನು ಅಕರ್ತನೆಂದು ಹೇಳಿಕೊಳ್ಳುತ್ತಾನೆ. ಆದ್ದರಿಂದ ಭಗವಂತನು ಒಂದೇ ಉಸಿರಿನಲ್ಲಿ ನಾನೇ ಅದರ ಕರ್ತೃವಾದರೂ ನನ್ನನ್ನು ಅಕರ್ತನೆಂದು ತಿಳಿ ಎನ್ನುತ್ತಾನೆ. ವೇದಾಂತದಲ್ಲಿ ಇಂತಹ ವಿರೋಧಾಭಾಸಗಳು ಸಾಕಷ್ಟಿವೆ. ಎಲ್ಲಿಯವರೆಗೆ ನಾವು ಈ ಶಬ್ದಗಳ ಅರ್ಥವನ್ನು ಗಹನವಾಗಿ ವಿಚಾರ ಮಾಡುವುದಿಲ್ಲವೋ ಅಲ್ಲಿವರೆಗೆ ಅವು ಬಿಡಿಸಲಾರದ ಗಂಟಾಗಿ ಬಿಡುತ್ತವೆ. ಬಸ್ಸಿನಲ್ಲಿ ಕುಳಿತೇ 10 ಮೈಲು ದೂರದಲ್ಲಿರುವ ನಮ್ಮ ತಾಣವನ್ನು ಸೇರಿದೆವು. ನಾನು ರೈಲು ಹಿಡಿದು ಇಲ್ಲಿಗೆ ಬಂದೆ ಎಂಬಂತಹ ಮಾತುಗಳನ್ನು ಎಲ್ಲೆಲ್ಲೂ ಜನರಾಡುವುದನ್ನು ನಾವು ಕೇಳುತ್ತೇವೆ. ಅಂತಹ ಮಾತುಗಳನ್ನು ಕೇಳುವಾಗ ಅಲ್ಲಿ ಅಡಗಿರುವ ಅರ್ಥವನ್ನು ನಾವು ಗ್ರಹಿಸುತ್ತೇವೆ. ಕುಳಿತೇ ನಾವು ಪ್ರಯಾಣ ಮಾಡಲಾರೆವು, ರೈಲನ್ನು ಹಿಡಿದು ಯಾರೂ ದೂರ ಹೋಗಲಾರರು. ಆದರೂ ಅದು ನಿಜ. ನಾವು ಬಸ್ಸಿನೊಳಗೋ ಇಲ್ಲವೇ ರೈಲಿನೊಳಗೋ ಪ್ರಯಾಣ ಮಾಡುವಾಗ ಓಡಾಡುವುದಿಲ್ಲ, ನಾವು ಕುಳಿತೇ ಇರುತ್ತೇವೆ. ಆದರೂ ನಮ್ಮ ಪ್ರಯಾಣ ಸಾಗಿರುತ್ತದೆ, ಏಕೆಂದರೆ ನಾವು ಕುಳಿತಿರುವ ವಾಹನ ಚಲಿಸುತ್ತಿರುತ್ತದೆ. ಬೇರೆ ಪದಗಳಲ್ಲಿ ಹೇಳುವುದಾದರೆ ವಾಹನ ಚಲನೆ ನಮಗೂ ಅನ್ವಯಿಸುತ್ತದೆ. ಅಂತೆಯೇ ಮನಸ್ಸು ಮತ್ತು ಬುದ್ಧಿ ಮಾಡುವ ಕೆಲಸಗಳನ್ನು ನಾವು ಆತ್ಮನಲ್ಲಿ ಆರೋಪಿಸುತ್ತೇವೆ. ವಾಸ್ತವವಾಗಿ ಭಗವಂತನು ನಿರ್ಗುಣನು, ನಿಷ್ಕ್ರಿಯನು, ಅಕರ್ತನು ಮತ್ತು ಅಭೋಕ್ತನು.